ಹೇಳಿ ಸರ್. ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು, ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ. ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು, ನಮ್ಮ ಈ ಕಾಂತಾರದ ಸಕ್ಸಸ್ಸನ್ನು ನಾನು ಅಪ್ಪು ಸರ್ಗಾಗ್ಬೋದು, ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು, ದೈವಕ್ಕೆ ನಾನು ಅರ್ಪಿಸಿದ್ದೆ. ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಬರಲಿಕ್ಕೆ ನಿಜವಾಗ್ಲೂ ಕನ್ನಡ ಜನತೆ ಸಪೋರ್ಟ್ ಬೆಂಬಲ ಕೊಟ್ಟರು. ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್, ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ. ಎಲ್ಲ ಏನಾರು ಅರ್ಪಿಸ್ಕೊಂಡು ಬಂದಿದ್ದೆ. ಸೊ ಎಲ್ಲ ಇಡೀ ತಂಡದವ್ರು ಖುಷಿಯಾಗಿದ್ದಾರೆ. ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ KGF 2ಗೂ ಕೂಡ 2 ಪ್ರಶಸ್ತಿಗಳು ಬಂದಿದೆ. ಆ್ಯಂಡ್ ಕಾಂತಾರಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಶಾಲೆಗೆ ಹೊಂಬಾಳೆಗೆ 4 ಪ್ರಶಸ್ತಿ ಬಂದಾಗಾಯಿತು. ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದು ತುಂಬ ಒಂದು ಖುಷಿ ವಿಚಾರ. ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಗಮನದಲ್ಲಿರೋದು ನಮ್ಮೆಲ್ಲರೂ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು, ಆ್ಯಸ್ ಎ ಫಿಲ್ಮ್ ಪ್ರತಿನಿಧಿ ಮನುಷ್ಯನಾಗಿ. ಸೊ ಹಾಗಾಗಿ ಎಲ್ರಿಗೂ ಅಭಿನಂದನೆ, ಧನ್ಯವಾದ. ನಮ್ಮೆಲ್ಲರ ಆಸೆ, ಎಲ್ಲರದ್ದು ವಿಶ್ವಾಸಕ್ಕೆ ತುಂಬ ಜನ ಹೇಳ್ತಾ ಇದ್ರು, ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ಅದು ಜನ ಒಪ್ಪಬೇಕು, ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು, ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಈ ಥರ ಎಲ್ಲ ಇರುತ್ತೆ, ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಹಾಗಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡ್ ಮಾಡೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದ್ರು? ಸೊ ಆ ಕ್ಷಣನ ಹೆಂಗೆ? ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇದ್ದೆ. ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೇ ಗೊತ್ತಾಗಿದ್ದು ನನಗೂ ಕೂಡ, ಅಂದರೆ 100% ಕನ್ಫರ್ಮ್ ಆಗಿದ್ದು. ತುಂಬ ಜನ ಪತ್ರಿಕೆಯವರು ಅಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು, ಬಟ್ ನಾನು ಇಲ್ಲ, ಅನೌನ್ಸ್ ಆಗದೆ ನಾನು ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ. ಸೊ ನನಗೂ ಗೊತ್ತಾಗಿದ್ದು, ನಾನು ನೇರವಾಗಿ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿದ್ದು. ಸರ್, ಮಮ್ಮೂಟಿಯವರು ಕೂಡ ನಿಮ್ಮ ಜೊತೆಯಲ್ಲಿ ರೇಸಲ್ಲಿದ್ದರು. ಸೊ ಅವ್ರನ್ನ ಹಿಂದಕ್ಕೆ ಈ ಅವಾರ್ಡು, ಅದು 27 ವರ್ಷಗಳ ನಮ್ಮ ಇತಿಹಾಸದಲ್ಲಿ ನೀವು 3ನೇಯವರು ನ್ಯಾಷನಲ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ವಿಭಾಗದಲ್ಲಿ ಬಂದಿದೆ. ನಾಯಕ ನಟನಾಗಿ ಸಿಕ್ಕಿರುವಂಥದ್ದು ನಿಮಗೆ 3ನೇದು, ಅದೆಷ್ಟು ಖುಷಿ ಇದೆ ಸರ್? ಖಂಡಿತವಾಗ್ಲೂ ಖುಷಿ ಇದೆ. ಅವರು ನನಗೆ ಗೊತ್ತಿಲ್ಲ, ನಾನು ಅದನ್ನು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ. ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿದ್ದು ನೋಡಿ ನಿಮ್ಗೆ ಗೊತ್ತಾಗಿದ್ದು. ತುಂಬ ಲೆಜೆಂಡ್ರಿ ನಟಿರು ಅವರೆಲ್ಲ. ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆ ನಮಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅವರೆಲ್ಲ ಅಲ್ಲಿ ಇದ್ರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕನ್ನಡದಲ್ಲಿ ಇದು ಖುಷಿ ಆಗುತ್ತೆ ನಮಗೆ, ಅಲ್ಲಿವರೆಗೂ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ, ನಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಿದ್ರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ನನ್ನೊಂದು ಖುಷಿ ವಿಷಯ. ಸೊ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸಿನಿಮಾಗಳು, ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪಿದೆ ಅನ್ನೋದೇ ಒಂದು ಖುಷಿ ವಿಷಯ. ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ. ಜನರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅಂದರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ, ಯಾವುದೇ ನಟರಿಗಾಗಲಿ, ಅದರ ಪ್ರೊಡ್ಯೂಸರ್ಸ್ಗಾಗಲಿ, ಜನರು ಸಿನಿಮಾವನ್ನು ಮೆಚ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ, ಅದರ ಮೇಲೆ ಒಂದು ಗರಿಯನ್ನು, ಪ್ರಶಸ್ತಿ, ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿ ಇನ್ನೂ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಕಾಂತಾರ ಒಂದು ನ್ಯಾಷನಲ್ ಅವಾರ್ಡು ಸರ್. ಕಾಂತಾರ ಪ್ರೀಕ್ವೆಲ್ಗೆ ನಾವು ಆಸ್ಕರ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನು ಮಾತಾಡಲ್ಲ. ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲರೂ ಹೋಗಿ ಆಮೇಲೆ ಏನೇನೋ ತಮ್ಮಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು. ಇವತ್ತಿಗೆ ಇಡೀ ತಂಡಕ್ಕೆ, ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ, ಸ್ಪೆಷಲಿ ನನ್ನ ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು. ಅರವಿಂದ್ ಕಶ್ಯಪ್ ನನ್ನ DOP, ನನಗೆ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡು ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್, ಪ್ಲಸ್ ಅವಳು ಶಿ ವಾಸ್ ಕ್ಯಾರಿಂಗ್. ಅವಳೇ ನನಗೆ, ನಾನು ಬೇರೆ ಯಾರಾದರೂ ಆ್ಯಕ್ಟ್ರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡದೆ ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದೆ ನನ್ನ ಹೆಂಡತಿ. ಸೊ ನನ್ನ ಮಗಳು ಅವಾಗ ಹೋಟೆಲ್ ಇಟ್ಕೊಂಡೇ ಎಲ್ಲ ಕೆಲಸ ಮಾಡಿದ್ವಿ. ನಾನು ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜನೀಶ್ ಲೋಕನಾಥ್, ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನನ್ನ ಸಿನಿಮಾನ ಚೆಂದ ಕಾಣಿಸಿರೋದು ಅಜನೀಶ್. ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾನು ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ
ತುಂಬ ಖುಷಿ ಆಗುತ್ತೆ. ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ. ಆ್ಯಂಡ್ ಎಲ್ಲ ಕಲಾವಿದರು, ಅಚ್ಯುತಣ್ಣ ಆಗ್ಬೋದು, ಕಿಶೋರ್ ಸರ್ ಆಗ್ಬೋದು, ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಸಿನಿಮಾ. ಸೊ ಜೊತೆಗೆ ಧರಣಿ ಗಂಗೆಪುತ್ರ ಮತ್ತು ತಂಡ, ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥವ್ರಿಗೂ ಅವರೆಲ್ಲರಿಗೂ ನಾನು ಇವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ, ಒಂದು ನನ್ನ ರೈಟರ್ಸ್ಗಳು, ಅವರು ಸ್ಪೆಷಲಿ ಅನಿರುದ್ಧ್ ಮಹೇಶ್ ಇವರೆಲ್ಲರೂ, ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್, ವಿಜಯಣ್ಣ, ಚೆಲ್ವೇಗೌಡರು ಮತ್ತು ಎಲ್ಲ ಟೀಮ್ಗೆ, ಮ್ಯಾನೇಜರ್ಸ್ಗಳಿಗೆ ಪ್ರತಿಯೊಬ್ಬರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಸಕ್ಸಸ್ಸು ನಮಗೆ ಒಂದು ರೀತಿಯ ಜವಾಬ್ದಾರಿ ಹೆಚ್ಚಿಸಿರುತ್ತೆ, ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗಳು. ಸೊ ಆ ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮನ್ನ ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ. ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಸರ್ ಈಗ? ಇಲ್ಲ, ನಾನಂದರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ. ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಗಳೇ ಇರ್ತೇವೆ. ಅಂದರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ, ನನಗೂ ಇನ್ನೂ ಬೆಟ್ರ್ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕು. ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ನಾವು ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ. ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ. ಒಳ್ಳೆ ರೈಟರ್ಸ್ ಬೇಕು, ಒಳ್ಳೆ ಸಿನಿಮಾಟೋಗ್ರಫರ್ ಬೇಕು, ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು. ಅದೆಲ್ಲವೂ ಕೂತ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ, ಒಬ್ಬರಿಂದ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಅಪಾರ್ಚುನಿಟಿನ ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಟೀಮ್ವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಇಲ್ಲ, ಖಂಡಿತವಾಗ್ಲೂ ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ, ಅದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ಆಗಿದೆ. ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ತಪ್ಪಿಸಿಕೊಳ್ಳುವಂಥ ವಿಚಾರ ಆಗುತ್ತೆ. ಸೊ ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಅವಾರ್ಡ್ ಬಂದಿದ್ದ ತಕ್ಷಣ ಮೇಡಮ್ ಅದು ತುಂಬ ಖುಷಿ ಆಯಿತು. ಫಸ್ಟ್ ವಿಶ್ ಮಾಡಿದ್ದೆ ಅವಳೆ. ಸೊ ಭಾಳ ಖುಷಿ ಆಯಿತು ಅವಳಿಗೆ. ಯಾರೆಲ್ಲ ತುಂಬ ಜನ ಮಾಡಿದ್ದಾರೆ. ಎಸ್ ಸರ್ ಮಾಡಿದ್ದಾರೆ, ತಮಿಳಿನ ವಿಕ್ರಮ್ ಸರ್ ಮಾಡಿದ್ದಾರೆ. ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದು ಸುಮಾರು ಜನ ನಂಬರ್ ಸಿಕ್ಕಿರಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಅಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ. ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿಂದನೂ ಇತ್ತು ನನಗೆ. ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಿಗೆ ಹೋಗಿತ್ತು. ಹಾಗಾಗಿ ಇನ್ನೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಅಂತ ಹೇಳ್ತೀನಿ ನಾನು. ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು, ಯಾಕಂದರೆ ಆ ದೈವದಿಂದನೇ ಇವತ್ತು ಕಾಂತಾರ. ಸೊ ಹಾಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮಗಳಿಗೆ ಏನು ಹೇಳ್ತೀರಾ? ಮಗಳಿದ್ದ ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾವು ಮದರ್ ಕೊಡ್ತಾ ಇದ್ವಿ. ರಕ್ಷಿತ್ ಒಂದ್ಸಲ ಹೇಳ್ತಿಲ್ಲ, ಅವಳ ಲಕ್ಷ್ಮೀ ಹೇಳೋ ಮಗ ಅಂತ. ಸೊ ಈಗ ಇವಳು ಬಂದಮೇಲೆ ಅದು ನೆಕ್ಸ್ಟ್ ಟೈಮಿಗೆ ಹೋಗಿದೆ. ಹಾಗೆ ವರಮಹಾಲಕ್ಷ್ಮಿ, ಹೌದು, ಇವತ್ತು ಲಕ್ಷ್ಮೀ ಹಬ್ಬ ಬೇರೆ ಇದೆ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.